ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ನಟ ವಿಶಾಲ್ ಅವರ ಆರೋಗ್ಯ ಪರಿಸ್ಥಿತಿ ನೆನಪಿಸಿಕೊಂಡ್ರೆ ಯಾವ ನಟನಿಗೂ ಈ ಪರಿಸ್ಥಿತಿ ಬರಬಾರ್ದು ಅಂತ ಅನಿಸುತ್ತೆ. ಆದರೂ 12 ವರ್ಷಗಳ ಕಾಲ ರಿಲೀಸ್ ಆಗದೆ ಬಾಕ್ಸ್ನಲ್ಲಿದ್ದಂಥ ಮದಗಜ ಸಿನಿಮಾ ರಿಲೀಸ್ ಕೂಡ ಆಗ್ತಾ ಇದೆ. ಹಾಗಾಗಿ ಆ ಸಿನಿಮಾ ಲಾಂಚ್ನಲ್ಲಿ ಅವರ ಕೈಗಳು ನಡುಗ್ತಾ ಇದ್ದದ್ದನ್ನು ಕಂಡು ಇಡೀ ಸಿನಿಮಾ ಲೋಕವೇ ದಂಗಾಗಿ ಹೋಗಿಬಿಡ್ತು. ಮೈಕನ್ನು ಗಟ್ಟಿಯಾಗಿ ಹಿಡಿಲಿಕ್ಕೂ ಕೂಡ ಒದ್ದಾಡ್ತಾ ಇದ್ರು. ಅವರ ಇಂದಿನ ಈ ವಿಚಿತ್ರ ವರ್ತನೆಗೆ ಬೇರೆ ಬೇರೆ ಕಾರಣಗಳು ಕೂಡ ಇರಬಹುದು. ಆದರೆ ಯಾವುದೇ ದುಶ್ಚಟಗಳನ್ನು ಕೂಡ ಒಮ್ಮೆಲೆ ಬಿಡಬಾರ್ದು ಅಂತ ವೈದ್ಯರೇ ಅಭಿಪ್ರಾಯ ಪಡ್ತಾರೆ. ಆ ಥರದ ಒಂದು ಚಟ ನಟ ವಿಶಾಲ್ಗೂ ಕೂಡ ಇತ್ತು ಅನ್ನೋ ಅನೇಕ ಅನುಮಾನಗಳು ಕೂಡ ಈಗ ಹೇಳ್ತಾ ಇರೋದು. ಸೋಷಿಯಲ್ ಮೀಡಿಯಾದಲ್ಲಿ ವಿಶಾಲ್ ಅವರಿಗೆ ಸಂಬಂಧಿಸಿದ ಹಲವು ಹಳೆಯ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಇದೀಗ ವಿಶಾಲ್ ಅವರು ಈ ಹಿಂದೆ ತಾವೇ ಹೇಳಿಕೊಂಡಿದ್ದಂಥ ಚಟದ ಬಗೆಗಿನ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಇದನ್ನು ನೋಡಿದವರು ಈಗ ವಿಶಾಲ್ ಅವರ ಇಂದಿನ ಈ ಸ್ಥಿತಿಗೆ ಈ ದುಶ್ಚಟವೇ ಕಾರಣ ಇರಬಹುದು ಅನ್ನೋ ಒಪಿನಿಯನ್ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನು ಅಂತ ನಾನು ಹೇಳಿಬಿಡ್ತೀನಿ. ವೀಕ್ಷಕರೇ, ಇದೇ ವಿಶಾಲ್ ಅವರು ಹೇಳಿದಂತೆ ನಾನು ಮೊದಲು ದಿನಕ್ಕೆ ಬರೋಬ್ಬರಿ 20 ಸಿಗರೇಟ್ಗಳನ್ನು ಸೇದ್ತಾ ಇದ್ದೆ, ಆ ರೀತಿಯಾಗಿ ಧೂಮಪಾನ ಮಾಡ್ತಾ ಇದ್ದೆ. ಅವರು ಖುದ್ದಾಗಿ ಈ ವಿಷಯವನ್ನು ಹೇಳ್ತಾ ನಾನು ಒಂದೇ ದಿನಕ್ಕೆ ಧೂಮಪಾನ ಮಾಡೋ ಅಭ್ಯಾಸವನ್ನು ಕೂಡ ಬಿಟ್ಟುಬಿಟ್ಟೆ ಅಂತ ಅವರು ವಿಶಾಲ್ ಹೇಳ್ಕೊಂಡಿರೋದು. ಈ ವಿಡಿಯೋ ವೈರಲ್ ಆಗ್ತಿರೋ ಬೆನ್ನಲ್ಲೇ ವಿಶಾಲ್ ಅವರ ಕೈ ಯಾಕೆ ನಡುಗ್ತಾ ಇದೆ ಅನ್ನೋದಕ್ಕೆ ಈ ವಿಷಯವನ್ನು ಕೂಡ ತಳ್ಕ ಹಾಕಿದ್ದಾರೆ. ಜೊತೆಗೆ ಅದನ್ನು ಹೇಗೆ ಬಿಟ್ಟೆ ನಾನು ಕೆಟ್ಟ ಹವ್ಯಾಸಗಳನ್ನು ಅನ್ನೋದ್ರ ಕುರಿತಾಗಿಯೂ ಕೂಡ ಅದೇ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು. ನಾನು ಮೊದಲಿಗೆ ಈ ಧೂಮಪಾನ ಮಾಡೋದನ್ನ ನಿಲ್ಲಿಸ್ಬಿಟ್ಟೆ, ಅಂದರೆ ಒಂದೇ ದಿನಕ್ಕೆ ನಿಲ್ಲಿಸ್ಬಿಟ್ಟೆ. ಜೊತೆಗೆ ಈ ಮದ್ಯಪಾನ ಮಾಡೋದನ್ನೂ ಕೂಡ ಬಿಟ್ಟುಬಿಟ್ಟೆ. ಎಲ್ಲವೂ ಕೆಟ್ಟ ಹವ್ಯಾಸಗಳನ್ನು ಕೆಲವೊಬ್ಬರು ನಿಧಾನಕ್ಕೆ ಬಿಡು ಅಂತ ಹೇಳ್ತಾರೆ, ಆದರೆ ನಾನು ಒಂದೇ ದಿನದಲ್ಲಿ ಬಿಟ್ಟಿದ್ದೆ ಅನ್ನೋದನ್ನು ಗರ್ವ ರೀತಿಯಾಗಿ ಹೇಳ್ಕೊಂಡಿದ್ರು. ಆದರೆ ಕೆಲವೊಬ್ಬರು, ಜೊತೆಗೆ ವೈದ್ಯರ ಅಭಿಪ್ರಾಯಗಳನ್ನು ಕೇಳಿದಂತೆ ಇನ್ನೂ ಕೆಲವೊಬ್ಬರು ಈ ರೀತಿಯಾಗಿ ಈ ದುಶ್ಚಟಗಳಿಗೆ ಬಲಿಯಾಗಿರೋರು, ಜೊತೆಗೆ ಅದರಿಂದ ಹೊರಗೆ ಬಂದಿರೋರು ಅವರ ಅಭಿಪ್ರಾಯಗಳನ್ನು ಕೇಳಿದಾಗ ಏಕಾಏಕಿಯಾಗಿ ಯಾವುದೇ ದುಶ್ಚಟಗಳನ್ನು ಒಂದೇ ದಿನಕ್ಕೆ ನಿಲ್ಲಿಸಬಾರ್ದು ಅನ್ನೋ ಒಂದಿಷ್ಟು ಅಭಿಪ್ರಾಯಗಳನ್ನು ಕೂಡ ಹೇಳ್ತಾರೆ. ಕೆಲವೊಬ್ಬ ವೈದ್ಯರು ಕೂಡ ಅದೇ ರೀತಿಯಾದಂಥ ಸಲಹೆಗಳನ್ನು ನೀಡ್ತಾರೆ. ಇಲ್ಲಿ ವಿಶಾಲ್ ಅವರು ಕೂಡ ಹೇಳ್ಕೊಂಡಿರುವಂತೆ ನಾನು ಒಂದೇ ದಿನದಲ್ಲಿ ಬಿಟ್ಟೆ ಅಂತ, ಅದು ಈ ರೀತಿಯಾಗಿ ಪರಿಣಾಮಕಾರಿ ಕೂಡ ಆಗಿರಬಹುದು ಅನ್ನೋ ಅಭಿಪ್ರಾಯಗಳನ್ನು ಕೆಲವೊಬ್ಬರು ವ್ಯಕ್ತಪಡಿಸ್ತಾ ಇರೋದು. ಆದರೆ ಅವರ ಮ್ಯಾನೇಜರ್ ಹರಿಕೃಷ್ಣ ಹೇಳುವಂತೆ ತೀವ್ರ ವೈರಲ್ ಜ್ವರದಿಂದಾಗಿ ವಿಶಾಲ್ ಅವರು ಕೆಲವು ದಿನಗಳಿಂದ ಹಾಸಿಗೆ ಹಿಡಿದಿದ್ರು. ಆದರೆ ಬಹಳಷ್ಟು ಜನ ಒತ್ತಾಯ ಮಾಡಿದ್ದಕ್ಕಾಗಿ ಅವ್ರ ಒತ್ತಾಯದ ಮೇರೆಗೆ ಅವರೇ ಸಿನಿಮಾ ಆದಂತಹ ಈ ಮದಗಜ ಅನ್ನೋ ಸಿನಿಮಾಗೆ ಆ ಕಾರ್ಯಕ್ರಮಕ್ಕೆ ಬರಬೇಕಾಯಿತು ಅಂತ ಅವ್ರ ಮ್ಯಾನೇಜರ್ ಹೇಳಿರೋದು. ಜೊತೆಗೆ ಅಪೋಲೋ ಆಸ್ಪತ್ರೆ ವೈದ್ಯರಾಗಿರ್ತಕ್ಕಂಥ VS ರಾಜಕುಮಾರ್ ಅವರು ಕೂಡ ವಿಶಾಲ್ಗೆ ವಿಶ್ರಾಂತಿ ಪಡೆಯಲಿಕ್ಕೆ ಸೂಚನೆ ಕೊಟ್ಟಿದ್ದರಂತೆ. ಈ ರೀತಿಯಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಯಾರು ಕೂಡ ಮಾಡಬೇಡಿ ಅಂತಲೂ ಕೂಡ ಹೇಳ್ತಾರೆ. ವೀಕ್ಷಕರೇ, ಇದರ ಜೊತೆಗೆ ಸಿನಿಮಾನೇ ಉಸಿರು ಅಂತ ನಂಬಿರೋ ಕೆಲವೊಬ್ಬ ನಟರು ಕೆಲವು ಪ್ರಯೋಗಗಳಿಗೂ ಕೂಡ ಮುಂದಾಗ್ಬಿಡ್ತಾರೆ. ಅದೇ ರೀತಿಯಾದಂಥ ಪ್ರಯೋಗಕ್ಕೂ ಕೂಡ ವಿಶಾಲ್ ಅವರು ಮುಂದಾಗಿದ್ದರು. ಅದು ಕೂಡ ಅವರ ಇಂದಿನ ಸ್ಥಿತಿಗೆ ಕಾರಣವಾಗಿರಬಹುದು. ಕೆಲವು ವರ್ಷಗಳ ಹಿಂದೆ ಅವನ್ ಇವನ್ ಅನ್ನೋ ಒಂದು ಸಿನಿಮಾ ಮಾಡಿದರು. ಆಗ ಕಣ್ಣಿಗೆ ಮಾಡಿಸ್ಕೊಂಡಂಥ ಚಿಕಿತ್ಸೆಗಳು ಕೂಡ ಈಗ ವಿಶಾಲ್ಗೆ ಇಂತಹ ದೊಡ್ಡ ಆರೋಗ್ಯ ಸಮಸ್ಯೆಯೂ ಕೂಡ ಆಗಿ ಕಾಡ್ತಾ ಇರ್ಬೋದು ಅಂತ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿರ್ತಕ್ಕಂಥ ಸಿನಿಮಾ ಪತ್ರಕರ್ತರಾಗಿರೋ ಬಿಸ್ಮಿ ಅವರು ಕೂಡ ಹೇಳ್ಕೊಂಡಿದ್ದಾರೆ. ವಿಶಾಲ್ಗೆ ಈಗ ದೃಷ್ಟಿ ಸಮಸ್ಯೆ ಕಾಣಿಸ್ಕೊಳ್ತಾ ಇರೋದು ಕೂಡ ಅದೇ ಕಾರಣಕ್ಕೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಜೊತೆಗೆ ಈ ಸಿನಿಮಾ ರಂಗದಲ್ಲಿ, ಜೊತೆಗೆ ಸಿನಿಮಾ ಪತ್ರಕರ್ತರು ಅತಿ ಹೆಚ್ಚಿನ ಒಡನಾಟ ಇರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ವಿಶಾಲ್ ಈ ಕುರಿತಾಗಿ ಅವರು ಬಳಿ ಹಂಚ್ಕೊಂಡಿರ್ಬೋದು. ಹಾಗಾಗಿ ಅದು ಈ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸಿರಬಹುದು. ಸದ್ಯ ಈಗಾಗಲೇ ಜಯಂ ರವಿ ಅವರು ಕೂಡ ತನ್ನ ಸಿನಿಮಾ ಪ್ರಚಾರದಲ್ಲಿ ವಿಶಾಲ್ ಅವ್ರ ಬಗ್ಗೆ ಮಾತನಾಡಿದ್ರು. ಅದನ್ನು ಕೇಳಿದಾಗ ನಮಗೂ ಆದಷ್ಟು ಹೆಚ್ಚು ಖುಷಿ ಆಗುತ್ತೆ. ಯಾಕೆಂದರೆ ವಿಶಾಲ್ಗಿಂತ ಧೈರ್ಯಶಾಲಿ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಅವರ ಕಷ್ಟದ ದಿನಗಳನ್ನು ಎದುರಿಸಿದ್ದಾರೆ ಅವರು. ಅವರಿಗೆ ಅವರ ಧೈರ್ಯವೇ ಅವ್ರನ್ನ ಕರೆದುಕೊಂಡು ಹೋಗ್ತಾ ಇದೆ ಅಷ್ಟೇ. ಅವರು ಬೇಗ ವಾಪಸ್ ಆಗ್ತಾರೆ. ವಿಶಾಲ್ ಅವರು ಒಳ್ಳೆಯ ಗುಣ ಹಾಗೂ ಅವ್ರ ಕುಟುಂಬ ನೀಡಿರ್ತಕ್ಕಂಥ ಬೆಂಬಲದಿಂದ ಇವತ್ತು ಮತ್ತಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ, ಮತ್ತು ಅದೇ ಗಟ್ಟಿಯಾಗಿ ಮತ್ತು ವಾಪಸ್ ಆಗ್ತಾರೆ ಸಿಂಹದಂತೆ ಅಂತ ಹೇಳಿ ಅವ್ರ ಬಗ್ಗೆ ತುಂಬ ಹೊಗಳಿಕೆ ಮಾತನಾಡಿದ್ರು. ನಾವು ಕೂಡ ಅವರ ಆರೋಗ್ಯದ ಬಗ್ಗೆ ಅದೇ ರೀತಿಯಾದ ಕನ್ಸರ್ನನ್ನು ತೋರಿಸ್ಬೇಕಾಗತ್ತೆ. ಆದಷ್ಟು ಬೇಗ ವಾಪಸ್ ಬರಬೇಕು. ಇಂತಹ ಸಂದರ್ಭದಲ್ಲೂ ಕೂಡ, ಇಂತಹ ಆರೋಗ್ಯ ಪರಿಸ್ಥಿತಿ ತುಂಬ ಗಂಭೀರವಾದಂಥ ಸಂದರ್ಭದಲ್ಲೂ ಕೂಡ ಕೆಲವೊಬ್ಬರು ತುಂಬ ಕೆಟ್ಟ ಮನಸ್ಥಿತಿಯ, ಕೆಳಮಟ್ಟದ ಮನಸ್ಥಿತಿಯನ್ನು ಕೂಡ, ಸಂಕುಚಿತ ಮನಸ್ಸುಗಳನ್ನು ಕೂಡ ನಾವು ಕಾಣ್ಬೋದು. ಆ ವಿಷಯದಲ್ಲಿ ಗಾಯಕಿ ಸುಚಿತ್ರಾ ಅನ್ನೋಳು, ಆಕೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋನ ಹಂಚ್ಕೊಳ್ತಾರೆ. ಕರ್ಮ ಅನ್ನೋದು ಒಂಥರ ಬಿಚ್ಚಿದ ಹಾಗೆ, ಆಕೆ ನನ್ನ ಪರ ಇದ್ದಾಳೆ, ಆದರೆ ನೀವು ತುಂಬ ಕೆಳಗೆ ಇಳಿಯುತ್ತಿದ್ದೀರಿ ಅಂತ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದರೆ
ಇದೇ ವಿಶಾಲ್ ಅವರ ಒಂದಿಷ್ಟು ಪರ್ಸ್ನಲ್ ವಿಷಯಗಳ ಬಗ್ಗೆ, ಖಾಸಗಿ ವಿಷಯಗಳ ಬಗ್ಗೆ ಮಾತನಾಡ್ತಾರೆ. ಫ್ಯಾನ್ಸ್ಗಳು ತುಂಬ ಚೀಪ್ ಆಗಿದ್ದಾರೆ, ನೀವೆಲ್ಲರೂ ಕೂಡ ವಿಶಾಲ್ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀರಿ, ಬೇಗ ವಾಪಸ್ ಆಗಲಿ, ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಳ್ಳಿ ಅಂತ. ಆದರೆ ಹಲವು ವರ್ಷಗಳ ಹಿಂದೆ ನಡೆದ ಒಂದು ವಿಷಯವನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಯಾವುದೋ ಒಂದು ಕ್ಷಣವನ್ನು ಹಂಚಿಕೊಂಡಿದ್ದಾರೆ. ಈ ಮೀಟು ಈ ಥರದ್ದೆಲ್ಲ ಬಂದ ಮೇಲೆ ಹಳೆಯ ಘಟನೆಗಳನ್ನು ಮತ್ತೆ ಮೆಲುಕು ಹಾಕೋದು, ಆಗಲೇ ಅದನ್ನು ಆರೋಪ ಮಾಡ್ಬೋದಿತ್ತಲ್ಲ ಅಂತ ಅನಿಸುತ್ತೆ. ಅವರಿರೋ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಅವ್ರನ್ನ ಹೆಚ್ಚು ಧೈರ್ಯ ತುಂಬಲಿಕ್ಕೆ ಪ್ರಯತ್ನ ಪಡಬೇಕು ಹೊರತು ಈ ರೀತಿಯಾಗಿ ಅವ್ರನ್ನ ಕುಗ್ಗಿಸುವ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಈ ಸುಚಿತ್ರ ಹೇಳ್ತಾ ಹೋಗ್ತಾರೆ, ಒಂದು ದಿನ ನನ್ನ ಪತಿ ಕಾರ್ತಿಕ್ ಮನೆಯಲ್ಲಿ ಇಲ್ಲದಿದ್ದಾಗ ಮನೆಯ ಮೇಲೆ ಯಾರೋ ಬಡ್ದಂತಾಯಿತು. ನಾನು ಹೋಗಿ ಬಾಗಿಲು ತೆರೆದಾಗ ವಿಶಾಲ್ ಕೈಯಲ್ಲಿ ಬಾಟ್ಲ್ ಹಿಡಿದು ನಿಂತ್ಕೊಂಡಿದ್ದ. ಕಾರ್ತಿಕ್ ಕುಮಾರ್ ಅವರು ಮನೇಲಿದ್ದಾರಾ ಅಂತ ಕೇಳ್ದ. ನಾನು ಇಲ್ಲ ಅಂತ ಹೇಳಿದೆ. ಅದಕ್ಕಾಗಿ ಅವನು ಬಂದಿದ್ದ, ಮನೇಲಿ ಇಲ್ಲ ಅಂತ ಗೊತ್ತಿದ್ದೇ ಬಂದಿದ್ದ. ನಂತರ ತನ್ನನ್ನು ಒಳಗೆ ಬಿಡುವಂತೆ ಕೇಳ್ದ, ಆದರೆ ನಾನು ನಿರಾಕರಿಸಿದೆ. ಬಾಟಲಿಯನ್ನು ಗೌತಮ್ ಮೆನನ್ ಅವರ ಕಚೇರಿಗೆ ತೆಗೆದುಕೊಂಡು ಹೋಗುವಂತೆ ನಾನು ಸೂಚನೆ ಕೊಟ್ಟೆ. ಆ ನಂತರ ನಾನು ಡೋರ್ ಬಂದ್ ಮಾಡಿ ಆ ಸಂಭಾಷಣೆಯನ್ನು ಮುಗಿಸಿದೆ. ಆಗ ಆತನನ್ನು ಈಗ ನನಗೆ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ನೋಡ್ತಾ ಇರೋದಕ್ಕೆ ತುಂಬ ಸಂತೋಷವಾಗ್ತಾ ಇದೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಒಂದು ಕಡೆ ಅಭಿಮಾನಿಗಳು, ಸಹನಟರು ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ, ಅವರಿಗೆ ಧೈರ್ಯ ತುಂಬ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸುಚಿತ್ರಾ ಅವರ ಹೇಳಿಕೆಗಳು ಕೂಡ ಆಧಾರ ರಹಿತ ಅಂತ ಅನಿಸ್ಬಿಡುತ್ತೆ. ಅದು ಈಗ ಅಗತ್ಯವೂ ಕೂಡ ಇರಲಿಲ್ಲ. ಜೊತೆಗೆ ಸುಚಿತ್ರಾ ಅವರ ವಿವಾದಾತ್ಮಕ ಹೇಳಿಕೆ ಇದೆಯಲ್ಲ, ಅದು ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ ಮಾಜಿ ಪತಿ ಕಾರ್ತಿಕ್ ಕುಮಾರ್ ಜೊತೆಗೆ ಹಲವು ಸೆಲೆಬ್ರಿಟಿಗಳನ್ನು ಗುರಿಯಾಗಿಸಿಕೊಂಡೇ ಈ ರೀತಿಯಾದಂಥ ಆಘಾತಕಾರಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದರು. ನಾವೆಲ್ಲರೂ ಕೂಡ ಒಂದು ವಿಶ್ ಮಾಡ್ಬೋದು, ಆದಷ್ಟು ಬೇಗ ಬರಬೇಕು ವಿಶಾಲ್ ಅವರು, ಆರೋಗ್ಯದಲ್ಲಿ ಚೇತರಿಕೆ ಕಾಣಬೇಕು ಅಂತ. ಇದ್ರ ಜೊತೆಗೆ ನಮಗೆಲ್ಲರಿಗೂ ಕೂಡ ಸಹಜವಾಗಿ ಕಾಡುತ್ತೆ. ಆ ಥರದ್ದು ಒಂದು ಇನ್ಫಾರ್ಮೇಷನ್ ಕೂಡ ಹೇಳಿಬಿಡ್ತೀನಿ. ಅವರಿಗೆ ವಯಸ್ಸು 47 ದಾಟಿದೆ, ಆದರೂ ಕೂಡ ಇನ್ನೂ ಮದುವೆ ಆಗಿಲ್ಲ ಅನ್ನೋ ಭಾಳಷ್ಟು ಗೊಂದಲಗಳು, ಯಾಕೆ ಆಗಲಿಲ್ಲ, ಏನು ಕಾರಣಗಳಿರ್ಬೋದು ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ. ವರಲಕ್ಷ್ಮಿ, ಶರತ್ ಕುಮಾರ್ ಸೇರಿದಂತೆ ಕೆಲ ನಟಿಯರ ಜೊತೆಗೆ ಅವರ ಹೆಸರು ಕೂಡ ತಳಕು ಹಾಕ್ಕೊಂಡಿದ್ದು ಕೇಳಿ ಬರ್ತಾ ಇತ್ತು. ಆದರೆ ಒಂದು ಎಂಗೇಜ್ಮೆಂಟ್ ಕೂಡ ಆಗಿ ಅದು ಮುರಿದು ಕೂಡ ಬಿತ್ತು. ಅಂದರೆ ಹಿರಿಯರೆಲ್ಲ ಸೇರಿಕೊಂಡು ನಿಶ್ಚಯಿಸಿ ಅನಿಶಾ ಅಲ್ಲಾರೆಡ್ಡಿ ಎಂಬಾಕೆ ಜೊತೆ ಎಂಗೇಜ್ಮೆಂಟ್ ಕೂಡ ಮಾಡಿದ್ರು. ಇನ್ನೇನು ಹೊಸ ಬಾಳಿಗೆ ಎಂಟ್ರಿ ಕೊಡ್ತಾರೆ, ಸುಖವಾಗಿ ಬದುಕ್ತಾರೆ, ಬಾಳ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಆದರೆ ಈಗೆಲ್ಲ ಅಂದ್ಕೊಳ್ಳೋ ವೇಳೆಗೆ ಎಂಗೇಜ್ಮೆಂಟ್ ಕೂಡ ಮುರಿದು ಬಿದ್ದಿತ್ತು. 2019 ಮಾರ್ಚ್ನಲ್ಲಿ ವಿಶಾಲ್ ಹಾಗೂ ಅನಿಶಾ ಮದುವೆ ಎಂಗೇಜ್ಮೆಂಟ್ ಕೂಡ ನಡೆದಿತ್ತು. ಹೈದರಾಬಾದ್ನಲ್ಲಿ ನಡೆದಂಥ ಒಂದು ಅದ್ದೂರಿ ಕಾರ್ಯಕ್ರಮ. ಎಲ್ಲರೂ ಕುಟುಂಬ ಸದಸ್ಯರು, ಆಪ್ತರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಅನಿಶಾ ಅವರು ಭಾಳ ಸಂಗಾತಿ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದರು. ಆದರೆ ಅವತ್ತು ಒಂದು ಟ್ವೀಟನ್ನು ಮಾಡಿ ವಿಶಾಲ್ ಮಾಹಿತಿ ಕೊಟ್ಟಿದ್ದರು. ಅದು ಆ ಟ್ವೀಟನ್ನು ಈಗಲೂ ಕೂಡ ಇದೆ, ನೀವು ಗಮನಿಸಬಹುದು. ಅನಿಶಾ ಕೂಡ ಇದನ್ನು ಖಚಿತಪಡಿಸಿ ಪೋಸ್ಟ್ ಮಾಡಿದರು. ಅದೇ ವರ್ಷ ಅಕ್ಟೋಬರ್ನಲ್ಲಿ ಮದುವೆ ನಡೆಯುತ್ತೆ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡಿದ್ವಿ. ಆದರೆ ಸಂದರ್ಶನವೊಂದರಲ್ಲಿ ಮಾತನಾಡಿದಂಥ ಇದೇ ವಿಶಾಲ್, ನಮ್ಮಿಬ್ಬರದು ಅರೇಂಜ್ ಮ್ಯಾರೇಜ್ ಅಲ್ಲ, ನಾವಿಬ್ಬರು ಪ್ರೀತಿಸಿ ಪೋಷಕರ ಒಪ್ಪಿಗೆ ಪಡೆದು ಮದುವೆ ಕೂಡ ಆಗ್ತಾಯಿದ್ದೀವಿ ಎಂದಿದ್ದರು. ಆದರೆ ಇದ್ದಕ್ಕಿದ್ದಂತೆ ಎಲ್ಲ ಅನಿಶಾ ಅವರು ಇನ್ಸ್ಟಾಗ್ರಾಮ್ನಲ್ಲಿದ್ದಂಥ ಎಂಗೇಜ್ಮೆಂಟ್ ಫೋಟೋಗಳನ್ನು ಡಿಲೀಟ್ ಮಾಡಿದ್ರು. ಇಬ್ಬರು ಮದುವೆ ಆಗಲ್ಲ ಅನ್ನೋ ಗುಸುಗುಸು ಶುರುವಾಗಿತ್ತು. ಅದಾದ ನಂತರ ಅದೇ ನಿಜವೂ ಕೂಡ ಆಗೋಯಿತು. ಇದು ಅವರ ವೈಯಕ್ತಿಕ ಜೀವನದ ಒಂದಿಷ್ಟು ವಿಷಯ. ಕೊನೆಯದಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ಅವರ ಈಗಿನ ಸದ್ಯದ ಪರಿಸ್ಥಿತಿಗೆ ಏನೆಲ್ಲ ಬೇರೆ ಬೇರೆ ಕಾರಣಗಳನ್ನು ಅಂಟು ಹಾಕ್ಬೋದು. ಆದರೆ ಆದಷ್ಟು ಬೇಗ ಅವ್ರ ಸಿನಿಮಾಗೆ ಅವರ ಕೊಡುಗೆ ಇದೆ, ಸಿನಿಮಾ ರಂಗಕ್ಕೆ ಅವರ ಒಂದು ಅಪಾರವಾದಂಥ ಸಾಧನೆ ಇದೆ. ಆದಷ್ಟು ಬೇಗ ಅವರು ಚೇತರಿಸ್ಕೊಳ್ಬೇಕು ಅನ್ನೋದಷ್ಟೇ ನನ್ನ ಒಂದು ಶುಭ ಹಾರೈಕೆ ಮತ್ತು ವಿಶ್ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಹಾರುಂಡಿ.